ಮಿತ್ರರೇ ನಮಸ್ಕಾರ. ಮಿತ್ರರೇ, ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳು. ಹೀಗಾಗಿ ಹಿಂದಿನವರು ನಮಗೆ ಸೋಲು ಗೆಲುವಿನ ಬಗ್ಗೆ ಹಲವು ಮಾತನ್ನು ಹೇಳಿದ್ದಾರೆ. ಸೋತಾಗ ಕುಗ್ಗಬಾರದು, ಗೆದ್ದಾಗ ಹಿಗ್ಗಬಾರದು, ಅಂದರೆ ಗೆಲುವು ನಮ್ಮ ತಲೆಗೇರಬಾರದು ಅನ್ನೋದನ್ನು ಹಿರಿಯರು ಬಹಳ ಸೂಚ್ಯವಾಗಿ ಹೇಳಿದ್ದಾರೆ. ಗೆದ್ದಂತಹ ಸಂದರ್ಭದಲ್ಲೂ ಕೂಡ ನಾವು ನೆಲದ ಮೇಲೆ ನಡೀತಾ ಇರಬೇಕು, ತಲೆಗೇರಿಸ್ಕೊಂಡು ಓಡಾಡಬಾರದು ಅಂತ. ಯಾಕೆ ಈ ಪೀಠಿಗೆ ಹಾಕ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆ ಕಾರಣ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ರ ವರ್ತನೆಗೆ. ಹೌದು ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಇಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ಅಭೂತಪೂರ್ವ ಸಾಧನೆಯನ್ನು ಮಾಡಿದೆ. 80 ಕ್ಷೇತ್ರಗಳ ಪೈಕಿ 37 ಕ್ಷೇತ್ರವನ್ನು ಗೆದ್ದುಕೊಂಡಿದ್ದಾರೆ. ಬಿಜೆಪಿಗೆ ಸೋಲುಣಿಸಿದ್ದಾರೆ. ಇಂತಹ ಅಖಿಲೇಶ್ ಯಾದವ್ ದೊಡ್ಡ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಸದ್ಯ ಮಿತ್ರರೇ, ಅಖಿಲೇಶ್ ಯಾದವ್ ಗೆದ್ದಿದ್ದಾರೆ ನಿಜ, ಗೆಲುವಿಗೆ ಅವರು ಸಂಭ್ರಮ ಪಡಬೇಕು ನಿಜ. ಆದರೆ ಆ ಸಂಭ್ರಮ ಈಗ ಅತಿರೇಕಕ್ಕೆ ಹೋಗ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿ ಸಮಾಜವಾದಿ ಪಕ್ಷ 37 ಸೀಟನ್ನು ಗೆದ್ದಿದೆ. ಅವರಿಗೆ ಆ 37 ಸೀಟು ಅಷ್ಟು ಮುಖ್ಯ ಆಗೋದಿಲ್ಲ. ಅವರಿಗೆ ಈ ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ಗೆಲುವಿದೆಯಲ್ಲ, ಇದು ಅತಿ ಹೆಚ್ಚಿನ ಖುಷಿಯನ್ನು ಕೊಟ್ಟಿದೆ. ಕೇವಲ SP ಮಾತ್ರ ಅಲ್ಲ, TMCಗೂ ಖುಷಿ ಕೊಟ್ಟಿದೆ, INDIA ಕೂಟಕ್ಕೂ ಖುಷಿ ಕೊಟ್ಟಿದೆ. ಇನ್ನು ಕಾಂಗ್ರೆಸ್ಸಿಗಂತೂ ಹೇಳೋದೇ ಬೇಡ. ಯಾಕೆ? ಫೈಜಾಬಾದ್ ಲೋಕಸಭಾ ಕ್ಷೇತ್ರ ಇರುವಂಥದ್ದು ಅಯೋಧ್ಯೆಯಲ್ಲಿ. ಅಯೋಧ್ಯೆ ಕೂಡ ಆ ಲೋಕಸಭಾ ಕ್ಷೇತ್ರದ ಭಾಗ. ಹೀಗಾಗಿ ಅಲ್ಲಿ BJP ಅಭ್ಯರ್ಥಿಯನ್ನು ಸೋಲಿಸ್ಬಿಟ್ವಲ್ಲ. BJP ಸಾವಿರಾರು ಕೋಟಿಯನ್ನು ತಂದು ಸುರಿದಿದೆ. ಇಷ್ಟಾದರೂ ಕೂಡ ಆ ಕ್ಷೇತ್ರದ ಜನ BJPಗೆ ಮತ ನೀಡಿಲ್ಲ. ಸಮಾಜವಾದಿ ಪಕ್ಷದ, ಅದರಲ್ಲೂ ಕೂಡ ರಾಮನ ಹೆಸರನ್ನೇ ಹೇಳದಂತಹ ಅಭ್ಯರ್ಥಿಯನ್ನು ಗೆಲ್ಲಿಸ್ಬಿಟ್ರಲ್ಲ. ಇದನ್ನು ಅವರು ಸಂಭ್ರಮಿಸ್ತಾ ಇದ್ದಾರೆ. ಮಿತ್ರರೇ, ಸಂಭ್ರಮಿಸಲಿ. ಆದರೆ ಈಗ ಈ ಸಂಭ್ರಮ ತೀರಾ ಅತಿರೇಕಕ್ಕೆ ಹೋಗ್ಬಿಟ್ಟಿದೆ. ಯಾವ ಹಂತಕ್ಕೆ ಕೇಳಿದ್ರೆ, ಅಖಿಲೇಶ್ ಯಾದವ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಅಯೋಧ್ಯೆಯಲ್ಲಿ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅಯೋಧ್ಯೆಯ ಜನ ಈ ಅಖಿಲೇಶ್ ಯಾದವ್ ಪಕ್ಷದವರನ್ನು ನಾವು ಗೆಲ್ಲಿಸ್ಬಿಟ್ವಾ, ಇಂತಹ ಒಬ್ಬ ಮೂರ್ಖನನ್ನು ಗೆಲ್ಲಿಸ್ಬಿಟ್ವಾ ಅಂತ ಗೆಲ್ಲಿಸಿದಂತಹ ಜನರೇ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಅವರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಹ ಹೇಳಿಕೆ ಏನು ಕೇಳಿದ್ರೆ, ಮಿತ್ರರೇ, ಅಯೋಧ್ಯೆ ಅಂತಂದರೆ ನಮ್ಗೆ ಯಾರು ನೆನಪಾಗುತ್ತೆ? ಪ್ರಭು ಶ್ರೀರಾಮಚಂದ್ರ. ಅಲ್ಲಿ ರಾಮ ಮಂದಿರ ಇರಲಿ ಇಲ್ಲದೆ ಇರಲಿ, ಯಾವ ಸಂದರ್ಭದಲ್ಲೂ ಕೂಡ ಅಯೋಧ್ಯೆ ಅಂತಂದರೆ ಅದು ಪ್ರಭು ಶ್ರೀರಾಮಚಂದ್ರ. ಆ ಅಯೋಧ್ಯೆಗೂ ಪ್ರಭು ರಾಮಚಂದ್ರನಿಗೂ ಅಂತಹ ಒಂದು ಬೆಸುಗೆ ಇದೆ. ಹಾಗೆ ನೋಡೋಕೆ ಹೋದರೆ ರಘುವಂಶದಲ್ಲಿ ಅನೇಕ ರಾಜರು ಬಂದು ಹೋಗಿದ್ದಾರೆ. ದಶರಥ ಆದಿಯಾಗಿ ಅನೇಕ ರಾಜರು ಬಂದಿದ್ದಾರೆ, ಹೋಗಿದ್ದಾರೆ. ಯಾರ ಹೆಸರನ್ನು ಕೂಡ ಈ ದೇಶ ಅಷ್ಟಾಗಿ ನೆನಪಿನಲ್ಲಿ ಇಟ್ಕೊಂಡಿಲ್ಲ. ಶ್ರೀರಾಮಚಂದ್ರ ಬಂದ ನಂತರವೂ ಕೂಡ ಅನೇಕ ರಾಜರು ಬಂದು ಹೋಗಿದ್ದಾರೆ. ಅವರ ಹೆಸರನ್ನು ಕೂಡ ಈ ದೇಶ ನೆನಪಿನಲ್ಲಿ ಇಟ್ಕೊಂಡಿಲ್ಲ. ಈ ದೇಶದ ಮನೆ ಮಾತಾಗಿರುವಂತಹದ್ದು ಪ್ರಭು ಶ್ರೀರಾಮಚಂದ್ರ. ಅಯೋಧ್ಯೆ ಅಂತಂದರೆ ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ ಅಂತಂದರೆ ಅಯೋಧ್ಯೆ. ಅಂತಹ ಮರ್ಯಾದಾ ಪುರುಷೋತ್ತಮನ ನಾಡು ಅದು. ಹೀಗಾಗಿ ಮಿತ್ರರೇ, ಈಗಲೂ ಕೂಡ ಅಯೋಧ್ಯೆಗೆ ರಾಜ ಪ್ರಭು ಶ್ರೀರಾಮಚಂದ್ರ ಅಂತ ಅಲ್ಲಿನ ಜನ ನಂಬ್ತಾರೆ. ಆದರೆ ಅಖಿಲೇಶ್ ಯಾದವ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾ? ಅಯೋಧ್ಯೆಯ ರಾಜ ಪ್ರಭು ಶ್ರೀರಾಮಚಂದ್ರ ಅಲ್ವಂತೆ. ಬದಲಾಗಿ ಸದ್ಯ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದರಲ್ಲ ಅವಧೇಶ್ ಪ್ರಸಾದ್ ಪಾಸಿ, ಅವರು ಅಯೋಧ್ಯೆಯ ರಾಜನಂತೆ. ನಮ್ಮ ಅಯೋಧ್ಯೆಯ ರಾಜ ಅವಧೇಶ್ ಪ್ರಸಾದ್ ಹೀಗಂತ ಅಖಿಲೇಶ್ ಯಾದವ್ ಕರೆದಿದ್ದಾರೆ. ಸದ್ಯ ಮಿತ್ರರೇ, ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಅಯೋಧ್ಯೆಯ ಜನರು ಕೂಡ ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಅಖಿಲೇಶ್ ಯಾದವ್ರಿಗೆ ಗೆಲುವು ನೆತ್ತಿಗೇರಿದೆ ಅಂತ ಅಲ್ಲಿನ ಜನರೇ ಮಾತನಾಡ್ತಾ ಇದ್ದಾರೆ. ಮಿತ್ರರೇ, ನಿಮಗೆ ಇನ್ನೊಂದಷ್ಟು ಇದರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹೇಳಲೇಬೇಕು. ಅದೇನು ಕೇಳಿದ್ರೆ, ಹೋಗಲಿ, ಫೈಜಾಬಾದ್ ಕ್ಷೇತ್ರದಲ್ಲಿ ಅವಧೇಶ್ ಪ್ರಸಾದ್ ಪಾಸಿ ಗೆದ್ದಿದ್ದಾರೆ. ಚುನಾವಣೆ ಅಂತಂದ ಮೇಲೆ ಒಬ್ರಿಗೆ ಗೆಲುವಿರುತ್ತೆ, ಸೋಲಿರುತ್ತೆ. ಇದೆಲ್ಲ ಸರ್ವೇ ಸಾಮಾನ್ಯ. ಯಾರು ಬೇಕಾದರೂ ಗೆಲ್ಲಬಹುದು, ಯಾರು ಬೇಕಾದರೂ ಸೋಲ್ಬಹುದು. ಈ ದೇಶದಲ್ಲಿ ಎಂತಹ ದಿಗ್ಗಜ ನಾಯಕರು ಸೋತಿಲ್ವಾ? ವಾಜಪೇಯಿ ಸೋತಿಲ್ವಾ? ಇಂದಿರಾ ಗಾಂಧಿ ಸೋತಿಲ್ವಾ? ಕರ್ನಾಟಕಕ್ಕೆ ಬಂದರೆ ಯಡಿಯೂರಪ್ಪನವರು ಸೋತಿಲ್ವಾ? ಎಷ್ಟೋ ಜನ ಸೋತಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಕಳೆದ ಚುನಾವಣೆಯಲ್ಲಿ ಒಂದು ಕ್ಷೇತ್ರವನ್ನು ಸೋತಿದ್ರು. ಯಾರೂ ಕೂಡ ಸೋಲಿನಿಂದ ಹೊರಗಿರ್ತೀನಿ, ನಾನು ದೊಡ್ಡ ನಾಯಕ, ನನಗೆ ಸೋಲೇ ಬರೋದಿಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿಯೂ ಕೂಡ ಅಯೋಧ್ಯೆಯಲ್ಲಿ BJPಗೆ ಸೋಲಾಗಿದೆ. ಅಯೋಧ್ಯೆ ವಿಧಾನಸಭಾ ಕ್ಷೇತ್ರದಲ್ಲಿ BJPಗೆ ಹೆಚ್ಚಿನ ವೋಟ್ ಬಂದಿರಬಹುದು. ಓವರ್ ಆಗಿ ಆ ಲೋಕಸಭಾ ಕ್ಷೇತ್ರವನ್ನು BJP ಕಳೆದುಕೊಂಡಿದೆ. ಸಮಾಜವಾದಿ ಪಕ್ಷಕ್ಕೆ ಗೆಲುವು ಸಿಕ್ಕಿದೆ. ಹೇಗೆ ಗೆಲುವು ಸಿಕ್ತು, ಕಾಸ್ಟ್ ಪಾಲಿಟಿಕ್ಸ್ ಹೇಗೆ ನಡೀತು, ಇದೆಲ್ಲ ಬೇರೆ ಪ್ರಶ್ನೆ. ಆದರೆ ಮಿತ್ರರೇ, ಗೆದ್ದ ನಂತರ ಆ ಅಭ್ಯರ್ಥಿಯ ವರ್ತನೆಯನ್ನು ನೋಡಿದ್ರ, ಅವಧೇಶ್ ಪ್ರಸಾದ್ ಪಾಸಿ ಇದುವರೆಗೆ ಜೈ ಶ್ರೀರಾಮ್ ಅಂತ ಹೆಸರು ಹೇಳಿಲ್ಲ. ರಾಮನ ಹೆಸರನ್ನು ಅಪ್ಪಿತಪ್ಪಿಯೂ ಅವ್ರ ಬಾಯಲ್ಲಿ ಬಂದಿಲ್ಲ, ಒಮ್ಮೆಯೂ ಹೇಳಿಲ್ಲ. ಒಂದು TV ಇಂಟರ್ವ್ಯೂನಲ್ಲಿ ಜೈ ಶ್ರೀರಾಮ್ ಅಂತ ಆ್ಯಂಕರ್ ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿ ಅವರು ರೆಸ್ಪಾಂಡೇ ಮಾಡಿಲ್ಲ. ಮಿತ್ರರೇ, ಇದನ್ನು ಹೇಳಿದ್ರೆ ನಿಮಗೆ ಅತಿಶಯೋಕ್ತಿ ಅಂತ ಅನಿಸಬಹುದು. ಆ ಅವಧೇಶ್ ಪ್ರಸಾದ್ ಪಾಸಿಯ ಬಾಯಲ್ಲಿ ಒಮ್ಮೆಯೂ ಕೂಡ ರಾಮನ ಹೆಸರು ಬಂದಿಲ್ಲ, ಅಪ್ಪಿತಪ್ಪಿಯೂ ಹೇಳೋದಿಲ್ಲ. ಅಷ್ಟೊಂದು ದ್ವೇಷ. ಮಿತ್ರರೇ, ಈಗ ಅಯೋಧ್ಯೆಯಲ್ಲಿ ಅವಧೇಶ್ ಪ್ರಸಾದ್ ಪಾಸಿ ಗೆದ್ದಿದ್ದಾರೆ. ಗೆದ್ದಾದ ಬಳಿಕ ಅಯೋಧ್ಯೆಯಲ್ಲಿ ಒಂದಷ್ಟು ಗೊಂದಲ ನಿರ್ಮಾಣ ಆಯಿತು. ಅಲ್ಲಿ ರಾಮಪಥವನ್ನು ನಿರ್ಮಾಣ ಮಾಡಲಾಯಿತು. ನಿರ್ಮಾಣ ವೇಳೆ ಒಂದಷ್ಟು ಎಡವಟ್ಟುಗಳಾಗಿದೆ. ಅಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆ ಕುಸಿದಿದೆ, ಹೊಂಡಗುಂಡಿ ಬಿದ್ದಿದೆ, ರಾಮ ಮಂದಿರದಲ್ಲೂ ಕೂಡ ಲೀಕೇಜ್ ಆಗಿದೆ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈಗ ಅದನ್ನು ವಿಪಕ್ಷಗಳು ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾವೆ. ಅಯೋಧ್ಯೆಯಲ್ಲಿ ಸಾವಿರಾರು ಕೋಟಿ ವೆಚ್ಚ ಮಾಡಿದ್ದಾರೆ, ಅದರಲ್ಲಿ ಭ್ರಷ್ಟಾಚಾರ ನಡೆದಿದೆ, ಹಾಗೆ ಹೀಗೆ ಅಂತ.
ಮಿತ್ರರೇ, ಅಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಥವಾ ಅಲ್ಲೇನೋ ಅಧಿಕಾರಿಗಳು ಎಡವಟ್ಟು ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ. ಈ ದೇಶದಲ್ಲಿ ಏನೇ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ರು ಅಲ್ಲೊಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ. ಜೊತೆಗೆ ಎಲ್ಲವೂ ತಪ್ಪೇ ನಡೆದೋಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀವೆಂತಹ ಇಂಜಿನಿಯರಿಂಗ್ ವರ್ಕನ್ನು ಮಾಡಿರಿ, ಕೆಲವೊಮ್ಮೆ ಪ್ರಕೃತಿಯ ವಿರುದ್ಧ ನಾವು ಸಣ್ಣವರಾಗ್ಬಿಡ್ತೀವಿ. ಅದು ಅಲ್ಲದೆ ಅತಿ ವೇಗವಾಗಿ ಮುಗಿಸಬೇಕು ಅಂತ ಆತುರಾತುರವಾಗಿ ಕೆಲ ಕಾರ್ಯಗಳನ್ನು ಮಾಡಲಾಗಿರುತ್ತೆ, ಅದರಲ್ಲೂ ಕೂಡ ಲೋಪ ಆಗಿರುತ್ತೆ. ಹೀಗಾಗಿ ಅಯೋಧ್ಯೆಯ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ, ಏನು ಇಡೀ ಅಯೋಧ್ಯೆಯನ್ನು ಮುಳುಗೋಗಿಲ್ಲ, ಒಂದೆರಡು ಗುಂಡಿ ಬಿದ್ದಿದೆ, ಮುಚ್ಚಿದ್ರೆ ಸರಿ ಹೋಗುವಂತಹ ವಿಚಾರಗಳು. ಅದನ್ನೀಗ ವಿಪಕ್ಷಗಳು ರಾಜಕೀಯ ಮಾಡ್ತಾ ಇದ್ದಾವೆ. ಈ ಅವಧೇಶ್ ಪ್ರಸಾದ್ ಪಾಸಿ, ಫೈಜಾಬಾದ್ನ ಸಂಸದ, ಅಯೋಧ್ಯೆಗೆ ಭೇಟಿ ಕೊಡ್ತಾರೆ. ಕೇವಲ ರಾಜಕೀಯ ಉದ್ದೇಶ. ಅಲ್ಲಿನ ರಸ್ತೆಗಳಲ್ಲಿ ನಿಂತ್ಕೊಂಡು ನೋಡೋದಿರಬಹುದು, ರಸ್ತೆಗಳನ್ನೆಲ್ಲ ಗಮನಿಸೋದಿರಬಹುದು, ಇದನ್ನೆಲ್ಲ ಮಾಡ್ತಾರೆ. ಅಯೋಧ್ಯೆಗೆ ಹೋದಂತಹ ವ್ಯಕ್ತಿ ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನು ಪಡೆದಿಲ್ಲ, ದೇವಸ್ಥಾನಕ್ಕೆ ಹೆಜ್ಜೆಯನ್ನು ಕೂಡ ಇಟ್ಟಿಲ್ಲ. ಅಷ್ಟರ ಮಟ್ಟಿಗೆ ರಾಮನನ್ನು ವಿರೋಧಿಸುವಂಥವರು ಇವರು ಅಯೋಧ್ಯೆಯ ಗೆಲುವನ್ನು ಸಂಭ್ರಮಿಸ್ತಾ ಇದ್ದಾರೆ. ಈಗ ಅಯೋಧ್ಯೆಗೆ ಅವಧೇಶ್ ಪ್ರಸಾದ್ ಪಾಸಿಯೇ ರಾಜ ಅಂತ ಹೇಳಿ ಅಖಿಲೇಶ್ ಯಾದವ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಯಾಕೆ ಹೀಗೆ? ಇವ್ರಿಗೆ ನಿಜವಾಗ್ಲೂ ರಾಮನ ಮೇಲೆ ಭಕ್ತಿ ಇಲ್ವಾ ಅಥವಾ ಇದು ರಾಜಕೀಯವಾಗಿ ಕೇಳಿದ್ರೆ, ಮೊದಲನೇದಾಗಿ ಇವರಿಗೆಲ್ಲ ರಾಮನ ಮೇಲೆ ಏನೋ ಭಕ್ತಿ ಇಲ್ಲ, ಅದು ನಂಬರ್ 1 ಪಾಯಿಂಟ್. ಎರಡನೇದಾಗಿ ಯಾಕೆ ಹೀಗೆ ನಡೆದುಕೊಳ್ತಾರೆ? ಇವ್ರಿಗೆ ಹಿಂದೂಗಳ ವೋಟ್ ಬೇಡವಾ? ಈಗ ಅವಧೇಶ್ ಪ್ರಸಾದ್ ಗೆಲುವಿಗೆ ಹಿಂದೂಗಳೇನು ಮತನೇ ನೀಡಿಲ್ವಾ ಕೇಳಿದ್ರೆ, ಮತ ನೀಡಿದ್ದಾರೆ. ಮಿತ್ರರೇ, ಕೆಲ ನಿರ್ಲಜ್ಜ ಹಿಂದೂಗಳಿದ್ದಾರೆ, ಅವರಿಗೆ ಧರ್ಮ ದೇವ್ರ ಬಗ್ಗೆ ಏನೂ ಅಭಿಮಾನ ಇಲ್ಲ, ಕೇವಲ ಜಾತಿ ಬಗ್ಗೆ ಅಭಿಮಾನ. ಮಿತ್ರರೇ, ಇನ್ನೊಂದನ್ನು ಗಮನಿಸಿ, ದೇವರು ಧರ್ಮ ಇಲ್ಲದಿದ್ದರೆ ಜಾತಿ ಎಲ್ಲಿರುತ್ತೆ? ಇದು ನಮ್ಮ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಕೇವಲ ಜಾತಿಯನ್ನು ಬೆಂಬಿಸ್ತಾರೆ. ನಮ್ಮ ಜಾತಿ ಅವನು ನಿಂತುಬಿಟ್ಟಿದ್ದಾನ, ಅವನಿಗೆ ವೋಟ್ ಹಾಕಿ. ಅವನು ಧರ್ಮ ವಿರೋಧಿಯಾಗಿರಲಿ, ಧರ್ಮಭ್ರಷ್ಟನಾಗಿರಲಿ, ಅವನನ್ನು ಗೆಲ್ಲಿಸ್ತಾರೆ. ಹೀಗಾಗಿ ಅವಧೇಶ್ ಪ್ರಸಾದ್ ಪಾಸಿ ಹಿಂದೂಗಳ ವಿರುದ್ಧ ಏನು ಹೇಳಿಕೆ ಕೊಡಲಿ, ರಾಮನ ವಿರುದ್ಧವಾಗಿ ಹೇಳಿಕೆ ಕೊಡಲಿ, ಅದು ಅಲ್ಲಿ ಮ್ಯಾಟರ್ ಆಗೋದಿಲ್ಲ, ಯಾಕೆಂದರೆ ಜಾತಿ ಬಲ ಇದೆ. ಇನ್ನೊಂದು ಅಂಶ ಏನು ಕೇಳಿದ್ರೆ, ಸಮಾಜವಾದಿ ಪಕ್ಷ ಈ ಬಾರಿ ಅಭೂತಪೂರ್ವ ಜಯ ದಾಖಲಿಸಿದೆ. 37 ಸೀಟ್ ಗೆದ್ದಿದ್ದಾರೆ. ಯಾರೂ ನಿರೀಕ್ಷೆ ಮಾಡಲಿಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ಗೆಲುವು ಸಿಗುತ್ತೆ ಅಂತ. ಮೊದಲನೇದಾಗಿ ಹಿಂದುಳಿದ ವರ್ಗದ ವೋಟ್ ಒಂದು ಸ್ವಲ್ಪ ಶಿಫ್ಟ್ ಆಯಿತು, ಬಿಜೆಪಿಯಿಂದ ಒಂದಷ್ಟು ಸಮಾಜವಾದಿ ಪಕ್ಷಕ್ಕೆ ಶಿಫ್ಟ್ ಆಯಿತು, ಅದು ಬಿಜೆಪಿಗೆ ನಷ್ಟಕ್ಕೆ ಕಾರಣ. ಇನ್ನೊಂದು, ಅವರಷ್ಟೊಂದು ಸೀಟ್ ಗೆಲ್ಲೋದಕ್ಕೆ ಕಾರಣ ಆಗಿರೋದೇನು ಕೇಳಿದ್ರೆ, ಮುಸ್ಲಿಮರ ವೋಟು. ಉತ್ತರ ಪ್ರದೇಶದಲ್ಲಿ 19.26% ಮುಸ್ಲಿಮರಿದ್ದಾರೆ. ಅಂದರೆ 3,85,00,000 ಜನ ಮುಸ್ಲಿಮರಿದ್ದಾರೆ. ಈ ಪೈಕಿ 92% ಮುಸ್ಲಿಮರು ಸಮಾಜವಾದಿ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ. ಅವ್ರು ಈ ಹಿಂದೆ ಏನಾಗ್ತಾ ಇತ್ತು, BSPಗೂ ಸ್ವಲ್ಪ ಜನ ವೋಟ್ ಹಾಕ್ತಾ ಇದ್ರು. ಒಂದು 40 to 50% BSPಗೆ ವೋಟ್ ಹೋಗ್ತಾ ಇತ್ತು. BSP ಕಳೆದ ಚುನಾವಣೆಯಲ್ಲಿ ಒಂದು 19% ವೋಟ್ ತೆಗೆದುಕೊಂಡಿತ್ತು. ಈ ಬಾರಿ 9%ಗೆ ಕುಸಿದಿದೆ. ಈ 10% ಎಲ್ಲಿ ಹೋಯ್ತು ಕೇಳಿದ್ರೆ, ಅದು ನೇರವಾಗಿ ಸಮಾಜವಾದಿ ಪಕ್ಷದ ಖಾತೆಗೆ ಹೋಯಿತು. ಇದು ಸಮಾಜವಾದಿ ಪಕ್ಷದ ಗೆಲುವಿಗೆ ಕಾರಣ. ಇದು ಅಖಿಲೇಶ್ ಯಾದವ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಮುಸ್ಲಿಮರು ನನ್ನ ಪರವಾಗಿ ಬಂದುಬಿಟ್ಟಿದ್ದಾರೆ ಅಂತ. ಹೀಗಾಗಿ ಆ ಮುಸ್ಲಿಂ ಮತ ಬ್ಯಾಂಕನ್ನು ಇನ್ನಷ್ಟು ಭದ್ರಪಡಿಸಿಕೊಳ್ಬೇಕು. ಮುಂದಿನ ಬಾರಿಯೂ ಕೂಡ ಅದು ಮಾಯಾವತಿಗೆ ಶಿಫ್ಟ್ ಆಗಬಾರ್ದು. ಇದು ನಮ್ಮ ಬಳಿಯಲ್ಲೇ ಭದ್ರವಾಗಿರಬೇಕು ಅಂತಂದರೆ BJPಯನ್ನು ಇನ್ನಷ್ಟು ವಿರೋಧಿಸಬೇಕು, ರಾಮ ಮಂದಿರವನ್ನು ವಿರೋಧಿಸಬೇಕು, ರಾಮನನ್ನು ವಿರೋಧಿಸಬೇಕು. ಆಗ ಮುಸ್ಲಿಂ ಮತ ಬ್ಯಾಂಕ್ ನಮ್ಮ ಬಳಿಯಲ್ಲಿ ಭದ್ರಗೊಳ್ಳುತ್ತೆ. ಹಿಂದೂಗಳು ಬಿಡಿ, ಹೇಗಿದ್ರೂ ವೋಟ್ ಹಾಕ್ತಾರೆ ಅಂತ ಸಮಾಜವಾದಿ ಪಕ್ಷಕ್ಕೆ ಗೊತ್ತು. ಹೀಗಾಗಿ ಕಾಸ್ಟ್ ಪಾಲಿಟಿಕ್ಸನ್ನು ಸಮಾಜವಾದಿ ಪಕ್ಷ ಮಾಡ್ತಾ ಇದೆ. ರಾಮನಿಗೆ ಅವಮಾನ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಯಾಕೆ? ತನ್ನ ರಾಜಕೀಯ ಲಾಭಕ್ಕಾಗಿ. ಇದರ ಹೊರತಾಗಿ ಏನೂ ಇಲ್ಲ. ಇದಿಷ್ಟಕ್ಕೆ ನಿಲ್ಲೋದಿಲ್ಲ ಮಿತ್ರರೇ, ಸದ್ಯ ಇನ್ನೊಂದು ಗೇಮ್ ಪ್ಲಾನ್ ನಡೀತಾ ಇದೆ. ನಿಮಗೆಲ್ಲ ಗೊತ್ತು, ಲೋಕಸಭಾ ಸ್ಪೀಕರ್ ಆಯ್ಕೆ ಆಯಿತು. ಕಾಂಗ್ರೆಸ್ ಬಹಳ ಪ್ರಯತ್ನ ಮಾಡಿತ್ತು ಸ್ಪೀಕರ್ ಆಯ್ಕೆಯಲ್ಲೂ ಕೂಡ ಗೊಂದಲ ನಿರ್ಮಾಣ ಮಾಡಬೇಕು ಅಂತ. NDA ಬಳಿಯಲ್ಲಿ ನಂಬರ್ಸ್ ಇತ್ತು, ಹೀಗಾಗಿ ಓಂ ಬಿರ್ಲಾ ಮತ್ತೊಮ್ಮೆ ಸ್ಪೀಕರ್ ಆದರು. ಈಗ ಡೆಪ್ಯೂಟಿ ಸ್ಪೀಕರ್ ವಿಚಾರ. ಕಾಂಗ್ರೆಸ್ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡ್ತು. ಡೆಪ್ಯೂಟಿ ಸ್ಪೀಕರ್ ವಿಪಕ್ಷದವರಿಗೆ ಸಿಗಬೇಕು, ನಾವು ಆಗ ಮಾತ್ರ ಸ್ಪೀಕರ್ಗೆ ಸಪೋರ್ಟ್ ಮಾಡ್ತೀವಿ, ಹೀಗೆಲ್ಲ ಒಂದಷ್ಟು ಷರತ್ತು ವಿಧಿಸಿದ್ರು. ಆದರೆ ಮೋದಿ ಅವರು ಇದು ಯಾವುದಕ್ಕೂ ಒಪ್ಕೊಂಡಿಲ್ಲ. ನೀವು ಹೇಳಿದ್ದೇನೂ ಕೇಳೋದಿಲ್ಲ, ಆದರೆ ಸಪೋರ್ಟ್ ಮಾಡಿ, ಇಲ್ಲದೇ ಇದ್ದರೆ ಬೇಡ ಅಂತ ಹೇಳ್ಬಿಟ್ರು. ಅಂತಿಮವಾಗಿ ಮಿತ್ರರೇ, ಈಗೊಂದು ಗೇಮ್ ಪ್ಲಾನ್ ನಡೀತಾ ಇದೆ. ಅದೇನು ಕೇಳಿದ್ರೆ, ಈ ಅವಧೇಶ್ ಪ್ರಸಾದ್ ಪಾಸಿ ಇದಾರಲ್ಲ, ಫೈಜಾಬಾದ್ನ ಸಂಸದ, ಇವರನ್ನ ಲೋಕಸಭಾ ಡೆಪ್ಯೂಟಿ ಸ್ಪೀಕರ್ ಅನ್ನಾಗಿ ಮಾಡಬೇಕು ಅಂತ ಹೇಳಿ INDIA ಕೂಟ ಈ ಒಂದು ಪ್ರಯತ್ನ ಆರಂಭಿಸಿದೆ. ಸ್ವತಃ ಮಮತಾ ಬ್ಯಾನರ್ಜಿ ಈ ಪ್ರಯತ್ನಕ್ಕೆ ಕೈ ಇಟ್ಟಿದ್ದಾರೆ. ಅಖಿಲೇಶ್ ಯಾದವ್ಗೆ ಸೂಚನೆ ಕೊಟ್ಟಿದ್ದಾರೆ, ಅವರು ನಿಲ್ಲಿಸಿದ್ರೆ ನಾವು ಬೆಂಬಲ ಕೊಡ್ತೀವಿ ಅಂತ. ದೇಶ ಮಟ್ಟದಲ್ಲಿ ಮತ್ತೊಂದು ರೀತಿಯಲ್ಲಿ ನರೇಟಿವ್ ಸೆಟ್ ಮಾಡುವಂತಹ ಪ್ರಯತ್ನ. ನಿಜವಾಗ್ಲೂ ಡೆಪ್ಯೂಟಿ ಸ್ಪೀಕರ್ ಗೆಲ್ತಾರ? ಅವಧೇಶ್ ಪ್ರಸಾದ್ ಪಾಸಿಯನ್ನು INDIA ಕೂಟ ನಿಲ್ಲಿಸಿದ್ರೆ ಗೆಲ್ತಾರ ಕೇಳಿದ್ರೆ, ಖಂಡಿತವಾಗ್ಲೂ ಗೆಲ್ಲೋದಿಲ್ಲ. ಡೆಪ್ಯೂಟಿ ಸ್ಪೀಕರ್ ಸರ್ಕಾರ ಯಾರನ್ನು ನೇಮಿಸುತ್ತೋ ಅವರೇ ಗೆಲ್ತಾರೆ, ಯಾಕೆಂದರೆ ನಂಬರ್ ಅವರ ಬಳಿಯಲ್ಲಿದೆ. ಆದರೂ ಕೂಡ ಈ ರೀತಿಯಾಗಿ ಒಂದು ಪ್ರಯತ್ನ ಆರಂಭಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ ಅಂದರೆ, ಹಿಂದೂಗಳನ್ನು ವಿಡಂಬನೆ ಮಾಡುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಅವರನ್ನು ಗಮನಿಸಿ, ಲೋಕಸಭೆಯಲ್ಲಿ ಅವರು ಬಂದು ಕೂರ್ತಾರೆ. ವಿಪಕ್ಷ ನಾಯಕನ ಪಕ್ಕದಲ್ಲೇ ಅವರಿಗೆ ಫ್ರಂಟ್ ರೋನಲ್ಲೇ ಸ್ಥಾನವನ್ನು ಕಲ್ಪಿಸಲಾಗಿದೆ. ಯಾಕೆ? ಅಖಿಲೇಶ್ ಯಾದವ್ ಈ ಬಾರಿ ಲೋಕಸಭೆಯಲ್ಲಿ 3ನೇ ಅತಿ ದೊಡ್ಡ ಪಕ್ಷದ ನಾಯಕ.
ಹೀಗಾಗಿ ಅವರಿಗೆ ಫ್ರಂಟ್ ರೋನಲ್ಲಿ ಸ್ಥಾನ ಸಿಗ್ತಾ ಇದೆ. ಜೊತೆಗೆ ಮಿತ್ರರೇ, ಈ ಅವಧೇಶ್ ಪ್ರಸಾದ್ ಪಾಸಿಯನ್ನ ಅಖಿಲೇಶ್ ಯಾದವ್ ತಮ್ಮ ಪಕ್ಕದಲ್ಲೇ ಕೂರಿಸ್ಕೊಳ್ತಾರೆ. ಕೈ ಹಿಡ್ಕೊಂಡೇ ಲೋಕಸಭೆಗೆ ಪ್ರವೇಶ ಮಾಡ್ತಾರೆ. ಎಲ್ಲಿ ಹೋದ್ರೂ ತನ್ನ ಜೊತೆಗೆ ಅವಧೇಶ್ ಪ್ರಸಾದ್ರನ್ನ ಕರೆದುಕೊಂಡು ಹೋಗ್ತಾರೆ. ಏನು ಅಂತಂದ್ರೆ ನರೇಟಿವ್ ಅನ್ನ ಸೆಟ್ ಮಾಡುವಂತಹದ್ದು. ನಾವು ಅಯೋಧ್ಯೆಯಲ್ಲಿ ಗೆದ್ದಿದ್ದೀವಿ, ಬಿಜೆಪಿ ಸೋತಿದೆ ಅಂತ ಹೇಳಿ ಪದೇ ಪದೇ ತೋರಿಸುವ ಕೆಲಸವನ್ನ ಅಖಿಲೇಶ್ ಯಾದವ್ ಮಾಡ್ತಾ ಇದ್ದಾರೆ. ಸಂಸತ್ನಲ್ಲೂ ಅವರನ್ನ ಜೊತೆ ಕರೆದುಕೊಂಡು ಹೋಗ್ತಾರೆ. INDIA ಕೂಟದ ಮೀಟಿಂಗ್ನಲ್ಲೂ ಕೂಡ ಅವರನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ಇಷ್ಟು ದಿನ ಅವಧೇಶ್ ಪ್ರಸಾದ್ ಪಾಸಿಗೆ ಏನು ಕಿಮ್ಮತ್ತಿರಲಿಲ್ಲ. ಅವರೊಬ್ರು MLA ಆಗಿದ್ರು. ಅದನ್ನ ಬಿಟ್ಟರೆ ಅವರಿಗೇನು ದೊಡ್ಡ ಮಹತ್ವವನ್ನ ಅಖಿಲೇಶ್ ಯಾದವ್ ಕೊಟ್ಟೇ ಇರಲಿಲ್ಲ. ಈ ಬಾರಿ ಅಯೋಧ್ಯೆಯಲ್ಲಿ ಗೆದ್ರು ಅನ್ನುವ ಕಾರಣಕ್ಕಾಗಿ ಅವರಿಗೆ ಇನ್ನಿಲ್ಲದಂತಹ ಮಹತ್ವ ಕೊಡಲಾಗ್ತಾ ಇದೆ. ಇದು ಪದೇ ಪದೇ ಹಿಂದೂಗಳನ್ನ ವಿಡಂಬನೆ ಮಾಡುವಂತಹದ್ದು. ನೋಡಿ, ಅಯೋಧ್ಯೆಯಲ್ಲಿ ನಾವು ಗೆದ್ದಿದ್ದೀವಿ ಅಂತ ತೋರಿಸುವಂತಹದ್ದು. ಈಗ ಮಮತಾ ಬ್ಯಾನರ್ಜಿ ಕೂಡ ಈ ಅವಧೇಶ್ ಪ್ರಸಾದ್ರನ್ನೇ ಡೆಪ್ಯೂಟಿ ಸ್ಪೀಕರ್ ಮಾಡಬೇಕು ಅಂತ ಹೇಳಿ ಒಂದು ಪಾನ್ ಮೂವ್ ಮಾಡಿದ್ದಾರೆ. ಯಶಸ್ಸು ಸಿಗುತ್ತಾ? ಇಡೀ ದೇಶಕ್ಕೆ ಗೊತ್ತು ಅವ್ರಿಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೂ ಮಿತ್ರರೇ, ಈ ರೀತಿಯ ರಾಜಕಾರಣ ಬಹಳ ಜೋರಾಗಿ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.